ನಾವು ನಕ್ಸಲಿಸಂ ಬಗ್ಗೆ ತಿಳಿಬೇಕು ಅಂದರೆ ತುಂಬ ಹಿಂದೆ ಹೋಗಬೇಕಾಗತ್ತೆ ಮತ್ತು ಈ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಲೇಬೇಕಾಗತ್ತೆ. ಆತನ ಹೆಸರು ಕಾರ್ಲ್ ಮಾರ್ಕ್ಸ್. ಕಮ್ಯುನಿಸಮನ್ನು ಇಡೀ ಜಗತ್ತು ತಲೆ ಎತ್ತಿ ನೋಡೋ ಹಾಗೆ ಅಥವಾ ತಲೆ ತಿರುಗಿಸಿ ನೋಡೋ ಹಾಗೆ ಮಾಡುತ್ತೆ. ಅದು ಯಾವ ಕ್ರಾಂತಿ? ಅದುವೇ ರಷ್ಯಾ ಕ್ರಾಂತಿ. ಅತ್ಯಂತ ಕುಖ್ಯಾತವಾಗಿರುವಂಥ ರಾಸ್ಪುಟಿನ್ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಈ ಕ್ರಾಂತಿಯಲ್ಲಿ. ಆತ ಯಾರು ಮತ್ತು ಆತನ ಗುಪ್ತಾಂಗವನ್ನು ಕತ್ತರಿಸಿ ಈಗಲೂ ಕೂಡ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ಇನ್ನೂ ಒಂದು ಸಿದ್ಧಾಂತ ಕೂಡ ಅದರ ಜೊತೆ ಸೇರ್ಪಡೆ ಆಗುತ್ತೆ. ಆ ಸಿದ್ಧಾಂತ ಯಾವುದು ಅಂದರೆ ಅದುವೇ ಲೆನಿನಿಸಂ ಸಿದ್ಧಾಂತ. ಒಂದು ಸನ್ ಯಾತ್ ಸೇನ್ ಸ್ಥಾಪನೆ ಮಾಡಿರುವಂಥ ಕುಒಮಿಂಟಾಂಗ್ ಅನ್ನುವಂಥ ಪಕ್ಷ ಅಥವಾ KMT ಪಕ್ಷ, ಇನ್ನೊಂದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾ ಪಕ್ಷ. ಈ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾ ಅಂತ ನಾನೇನು ಹೇಳಿದೆ, ಇದುವೇ ಈಗಲೂ ಅಧಿಕಾರದಲ್ಲಿದೆ. ಆದರೆ ಈಗ ನಮ್ಮ ವಿಡಿಯೋದ ಪ್ರಮುಖ ಭಾಗ ನಕ್ಸಲಿಸಂ. ಅದಕ್ಕೆ ನಾವು ಬರ್ತಾ ಇದ್ದೀವಿ. ನಕ್ಸಲಿಸಂ ಅನ್ನೋದು ಏನು ಮತ್ತು ಭಾರತಕ್ಕೆ ಬಂದದ್ದು ಹೇಗೆ? ಬನ್ನಿ ಇದನ್ನು ನಾವು ತಿಳಿಯೋಣ.